ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ 10-15 ಜನಗೆ ಆಗೋಷ್ಟು ಚಿಕನ್ನು ವಿತ್ ಸ್ಕಿನ್ನು 1.5 kg ಆಗೋಷ್ಟು ತೊಗೊಂಡಿದ್ದೀನಿ. ಬುಲೆಟ್ ರೈಸು 1 kg ಆಗೋಷ್ಟು, ಮಾಮೂಲಿ ಅಕ್ಕಿನೂ ತೊಗೋಬೋದು. ಎಣ್ಣೆ 1 ಕಪ್ ಆಗೋಷ್ಟು 200-250 ml ಇದೆ. ಮೊಸರು 200 ml ಆಗೋಷ್ಟು, ರೆಡ್ ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನ್ ಆಗೋಷ್ಟು, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಆಗೋಷ್ಟು, ಇದೆರಡು 2 ಟೇಬಲ್ ಸ್ಪೂನ್ ತೊಗೊಳ್ಳಿ. ಗರಂ ಮಸಾಲ 1 ಟೇಬಲ್ ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು, ಪುದೀನ ಸೊಪ್ಪು ಕೈ ತುಂಬ ತೊಗೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಕೈ ತುಂಬ, ಇದು ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಏಲಕ್ಕಿ 8 ತೊಗೊಂಡಿದ್ದೀನಿ, 8 ಸಾಕಾಗುತ್ತೆ, ಕುಟ್ಕೊಬಾರ್ದು. ಲವಂಗ 8-10, ಚಕ್ಕೆ 4 ದೊಡ್ಡದು, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನಿಂಬೆಹಣ್ಣು 2 ಮೀಡಿಯಮ್ ಸೈಜ್ದು, ಈರುಳ್ಳಿ 4 ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ. ಈ ಥರ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಡಿ, ಇದು ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರನೇ ಹಾಕ್ಕೊಬೇಕಾಗುತ್ತೆ ಈರುಳ್ಳಿ. ಅರಿಶಿನ 1/4 ಟೇಬಲ್ ಸ್ಪೂನ್ ಆಗೋಷ್ಟು, ಹಸಿ ಹಾಲು 100 ml ಆಗೋಷ್ಟು ಹಸಿದಿರಬೇಕು. ಹಸಿ ಮೆಣಸಿನಕಾಯಿ 3/4 ಕಪ್ ಆಗೋಷ್ಟು ನಾನು ರುಬ್ಬಿಟ್ಕೊಂಡಿರೋದು. ಸ್ಯಾಫ್ರನ್ ಕೇಸರಿ 1 ಬಾಕ್ಸ್ ಆಗೋಷ್ಟು, ನೀರು 6-8 ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಒಂದು ದೊಡ್ಡ ಪಾತ್ರೆಯಲ್ಲಿ 2-3 ಸಲ ಚಿಕನ್ ತೊಳೆದಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಈಗ ಚಿಕನ್ಗೆ ಮೊಸರು, ಒಣ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ, ಗರಂ ಮಸಾಲ ಈ ಎಲ್ಲ ಪೌಡರ್ನೂ ಹಾಕ್ಕೊಳ್ಳಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಅವಾಗೇ ಒಣ ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೊಂಡಿದ್ದೀರಿ, ಅದಕ್ಕೋಸ್ಕರ. ಈಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಲವಂಗ 6 ಹಾಕ್ಕೊಳ್ಳಿ, ಇನ್ನು ಮಿಕ್ಕಿದ್ದು ಹಾಗೆ ಎತ್ತಿಟ್ಕೊಳ್ಳಿ, ನಾನು ಹೇಳ್ತೀನಿ ಆವಾಗ ಯೂಸ್ ಮಾಡಬೇಕಾಗುತ್ತೆ. 2 ಚಕ್ಕೆ, 6 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಸೈಡಲ್ಲಿ ಬಿಡಿ, ನಾನು ಹೇಳ್ತೀನಿ ಆವಾಗ ಯೂಸ್ ಮಾಡಬೇಕಾಗುತ್ತೆ. 2 ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಅದನ್ನು ರಸ ತೆಗೆದಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಈಗ ಹಸಿಗೆ ಹಾಲಿಗೆ ಕೇಸರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನ್ ಸಹಾಯದಿಂದ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆನಪಿರಲಿ ಹಸಿ ಹಾಲು ತೊಗೊಳ್ಳಿ. ಈಗ ನಾನು ಹಸಿ ಹಾಲಲ್ಲಿ ಸೇಫ್ರಿ ಮಿಕ್ಸ್ ಮಾಡಿರೋದನ್ನು ನಾನು ಆಗಲೇ ನೋಡಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು, ಅದರೊಳಗಡೆ ಹಾಕ್ಕೊಬೇಕಾಗುತ್ತೆ. ಈ ಥರ ಹಾಕ್ಕೊಂಡಾಮೇಲೆ ನಾವು ಎಣ್ಣೆ ಹಾಕ್ಕೊತಾ ಇದ್ದೀನಿ. 250 ml ಆಗೋಷ್ಟು ಇದೆ ಎಣ್ಣೆ. ನೆನಪಿರಲಿ ನಾನು 10-15 ಜನಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹೇಳಿದ್ದೀನಿ. ನೀವೇನಾದರೂ ಒಬ್ರಿಗೆ ಇಬ್ಬರಿಗೆ ಮಾಡ್ಕೊಳೋದಾದರೆ ಅದರಲ್ಲಿ 1/4 ಭಾಗ ಅಷ್ಟು ತೊಗೊಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಮೇಲೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಬೇಕಿದ್ರೆ ಆ ಟೈಮಲ್ಲೂ ಹಾಕ್ಕೊಬೋದು, ತೊಂದರೆ ಏನಿಲ್ಲ, ಬಟ್ ಆದರೆ ನಾನು ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಮೇಲೆ ನಾವು ಲಾಸ್ಟಲ್ಲಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ ಲಾಸ್ಟಲ್ಲೇ ಹಾಕ್ಕೊಳ್ಳಿ, ಇದು ಲಾಸ್ಟಲ್ಲಿ ಹಾಕ್ಕೊಬೇಕು, ಅದಕ್ಕೋಸ್ಕರ ಲಾಸ್ಟಲ್ಲಿ ನೋಡಿಸ್ತಾ ಇರೋದು. ಯಾಕಂದರೆ ಇದನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ. ಇನ್ನೊಂದು, ಈರುಳ್ಳಿನ ಫ್ರೈ ಮಾಡ್ಕೊಬೇಕಾದ್ರೆ ಪೂರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಎತ್ತಕ್ಕೂ ಹೋಗಬೇಡಿ, ಅರ್ಧಂಬರ್ಧ ಬೇಯಿಸೋಕ್ಕೂ ಹೋಗಬೇಡಿ, ಅದಕ್ಕೋಸ್ಕರ ನಾನು ನಿಮಗೆ ನೋಡಿಸಿದ್ದು ಡೀಪ್ ಫ್ರೈ ಮಾಡ್ಕೊಳ್ಳಿ ಅಂತ. ಈಗ ನಾನು ಇದನ್ನು 1 hour ಹಾಗೆ ಬಿಡ್ತೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 30 ನಿಮಿಷ ಬಿಡ್ಬೋದು, ತೊಂದರೆ ಏನಿಲ್ಲ. ದೊಡ್ಡ ಪಾತ್ರೆಯಲ್ಲಿ 6 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಜಲ್ದಿ ಕುದಿಬೇಕು ಅಂದರೆ ಈ ಥರ ಲಿಡ್ ಕ್ಲೋಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಗಲೇ ಚಿಕನ್ಗೆ ಹಾಕ್ಕೊಂಡಿದ್ದೀರಿ, ಅದಕ್ಕೋಸ್ಕರ. 2 ಚಕ್ಕೆ, ಮಿಕ್ಕಿರೋ ಲವಂಗ, 3 ಏಲಕ್ಕಿ. ಲವಂಗ ಒಂದು 4-5 ಆಗಿರ್ಬೋದು ಅಷ್ಟೇ. ಎಣ್ಣೆ 10 ಸ್ಪೂನ್ ಆಗೋಷ್ಟು. ಈಗ ನಾನು 10 ನಿಮಿಷವರೆಗೂ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ನೀರಲ್ಲಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಸೋಸ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಹಾಕ್ಕೊಂಡಾಮೇಲೆ ನಾನು ಲಾಸ್ಟ್ದು ಮಿಗ್ಲಿರುತ್ತಲ್ಲ ಅಕ್ಕಿ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಒಡೆದೋಗುತ್ತೆ, ಅದಕ್ಕೋಸ್ಕರ. ಇದನ್ನು 15-20 ನಿಮಿಷ ಕಾಲ ಬೇಯಿಸ್ಕೊಬೇಕಾಗುತ್ತೆ. ಪೂರ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, 60-80% ಭಾಗ ಬೆಂದರೆ ಸಾಕಾಗುತ್ತೆ. ನಾನು ಇವಾಗ ನಿಮಗೆ ನೋಡಿಸ್ತಾ ಇದ್ದೀನಿ, ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ. ಸ್ವಲ್ಪ ಕೈಯಲ್ಲಿ ಮುರಿಬೇಕಾದ್ರೆ ಕಷ್ಟ ಆಗಿರಬೇಕು, ಆ ರೀತಿ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ನುಣ್ಣಗಾಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ಇದನ್ನು ನಿಧಾನಕ್ಕೆ ಚಿಕನ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಮ್ಯಾಗ್ನೇಟು ರೆಸ್ಟ್ ಮಾಡಿ ಇಟ್ಕೊಂಡಿರಲ್ಲ 1 hour, ಅದ್ರ ಒಳಗಡೆ ಹಾಕ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಹಾಕ್ಕೊಂಡಾಮೇಲೆ ಈವನಾಗೆ ಪ್ರೆಸ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ.
ನೋಡಿ ನಿಮಗೆ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿಸ್ತಾ ಇದ್ದೀನಲ್ಲ ಈ ಥರ ಇಟ್ಕೊಬೇಕಾಗುತ್ತೆ. ಈಗ ನಾನು ಇದಕ್ಕೆ ಚಪಾತಿ ಹಸಿಟ್ಟನ್ನ ಅಂಟಿಸ್ಕೊತಾ ಇದ್ದೀನಿ, ಯಾಕಂದರೆ ದಮ್ ಕಟ್ಟಬೇಕಲ್ಲ ಅದಕ್ಕೋಸ್ಕರ. ಯಾವುದೇ ಹಬೆ ಆಚೆ ಹೋಗಬಾರ್ದು, ಹಬೆದಲ್ಲೇ ಬೇಯಬೇಕು ಚಿಕನ್ ಎಲ್ಲ, ಆಗಲೇ ಇದನ್ನು ದಮ್ ಬಿರಿಯಾನಿ ಅಂತ ಕರೀತಾರೆ. ಪ್ರೆಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಪ್ರೆಸ್ ಮಾಡಿಕೊಡಿ. ಚಪಾತಿ ಹಸಿಟ್ಟು ಪಾತ್ರೆಗೆ ಅಂಟ್ಕೊಬೇಕು, ಆ ರೀತಿ ಕಲಸಿಟ್ಕೊಂಡು ಆ ರೀತಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಒಂದು ಸ್ವಲ್ಪನೂ ಹಬೆ ಆಚೆ ಹೋಗಬಾರ್ದು, ಈ ಥರ ಸೀಲ್ ಮಾಡಿಕೊಡಿ ಎಲ್ಲ ಕಡೆ. ಒಂದು ಸಲ ನೀವು ನೋಡಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಕ್ಲೋಸಪ್ಪಿಂದ ನೋಡಿಸ್ತಾ ಇರೋದು. ನೋಡಿ ಈ ಥರ ಎಲ್ಲ ಕಡೆನೂ ಈ ಥರ ಅಂಟಿಸ್ಕೊಡಿ. ಈ ಥರ ಅಂಟಿಸ್ಕೊಂಡು ಆಮೇಲೆ ನಾನು ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲೇ 30 ನಿಮಿಷವರೆಗೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ನೆನಪಿರಲಿ ಲೋ ಫ್ಲೇಮಲ್ಲೇ ನಾನು ನಿಮಗೆ ನೋಡಿಸ್ತಾ ಇದ್ದೀನಿ. ನೋಡಿ ಇದು ಕಾಣಿಸ್ತಿಲ್ಲ, ಯಾಕಂದರೆ ಅದು ಲೋ ಫ್ಲೇಮಲ್ಲಿ ಇದೆಯಲ್ಲ ಅದಕ್ಕೋಸ್ಕರ. ಲೋ ಫ್ಲೇಮಲ್ಲಿ ಇಟ್ಕೊಂಡು 30 ನಿಮಿಷ ಆಮೇಲೆ ಈ ಥರ ಒಂದು ಸೌಟ್ ಸೈಡಿಂದ ಈ ಥರ ನಾನು ತಗೊತಾ ಇದ್ದೀನಿ. ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗೆ ತೆಗಿಬೇಕಾಗುತ್ತೆ. ಪ್ಲೇಟ್ ಎತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಎತ್ಕೊಳ್ಳಿ, ಹಬೆ ತಾಗುತ್ತೆ ಅದಕ್ಕೋಸ್ಕರ. ಸೊ ಒಂದು ಸಲ ನೀವು ಅಕ್ಕಿನ ಚೆಕ್ ಮಾಡಬೇಕಾಗುತ್ತೆ ಬೆಂದಿದೆಯಾ ಇಲ್ಲ ಅಂತ. ಆದರೆ ಇಲ್ಲಿ ನನಗೆ ಕರೆಕ್ಟಾಗಿ ಆಗಿತ್ತು, ಅನ್ನ ಪರ್ಫೆಕ್ಟಾಗೆ ಕಂಪ್ಲೀಟಾಗಿ ಆಗಿತ್ತು. ಅದಕ್ಕೋಸ್ಕರ ನಾನು ಈಗ ಚಪಾತಿ ಹಸಿಟ್ಟನ್ನ ತಗೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಮದೇನಾದರೂ ಅಕ್ಕಿ ಬೆಂದಿಲ್ಲ, ಅನ್ನ ಆಗಿಲ್ಲ ಅನ್ನೋದಾದರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಅಥವಾ 5 ನಿಮಿಷ ಕಾಲ ಹಾಗೆ ಬೇಯಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಸೊ ಈ ಥರ ಎಲ್ಲ ಆಗಿದೆ ಅಂದಾದಮೇಲೆ ಚಪಾತಿ ಹಸಿಟ್ಟನ್ನ ತಕ್ಕೊಳ್ಳಿ. ಈಗ ನಾವು ಕೆಳಗಡೆಯಿಂದ ಮೇಲೆ ಎತ್ತಾಕೊತಾ ಇದ್ದೀರಿ ಅನ್ನನ, ಒಂದೇ ಸಲ ಕಲ್ಸ್ಕೊಳಕ್ಕೆ ಹೋಗಬಾರ್ದು. ಪಲಾವು ಟೊಮೆಟೊ ಬಾತ್ ಹೇಗೆ ಕಲ್ಸ್ಕೊತಿದ್ದೀರಿ ಆ ಥರ ಕಲ್ಸ್ಕೊಳಕ್ಕೆ ಹೋಗಬೇಡಿ, ಕೆಳಗಡೆಯಿಂದ ಮೇಲೆ ಎತ್ತಾಕೊಂಡ್ರೆ ಸಾಕಾಗುತ್ತೆ. ಇದೇ ದಮ್ ಬಿರಿಯಾನಿ. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗೆ ದಮ್ ಬಿರಿಯಾನಿ ರೆಡಿ ಇದೆ. ತುಂಬ ಯಮ್ಮಿಯಾಗೆ ತುಂಬ ಚೆನ್ನಾಗಿತ್ತು. ಚಿಕನು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿತ್ತು. ಅಕ್ಕಿ ಅನ್ನ ಕೂಡ ಆಗಿರೋದು ತುಂಬ ಸಖತ್ತಾಗಿ ಆಗಿದೆ. ಈಗ ಇದಕ್ಕೆ ಜೊತೆ ಈರುಳ್ಳಿ ಸೌತೆಕಾಯಿ ನಂಚ್ಕೊಂಡು ತಿಂದಿರೋದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸು ನಾನು ಹೇಳಿರೋ ಸ್ಟೆಪ್ಪು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ನಿಮಗೆ ಇವಾಗ ನೋಡ್ತಾ ಇದ್ದೀನಿ. ನೋಡಿ ಚಿಕನ್ 2 ಬೆಳ್ಳು ಸಹಾಯದಿಂದ ಅದು ಅರ್ದ್ಕೊಂಡು ಬಂತು, ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.